ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನೇರ್ಲುಗುಂಟೆ ಗ್ರಾಮ ಕಾಟನಹಳ್ಳಿ ಸದಸ್ಯರಾದ ಗೋಂಚಿ ಪಾಲಯ್ಯ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸೊ ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಬಂದರೆ? ರಾಜಕೀಯ ಕ್ಷೇತ್ರದಲ್ಲಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ಬಂದೀಗ. 4 ವರ್ಷ ಈ ರಾಜಕೀಯ ಬರೋದಕ್ಕೂ ಮುಂಚೆ ತಾವು ಈ ಊರಲ್ಲಿ ಯಾವ್ದಾದ್ರು ಗ್ರಾಮಸ್ಥರಿಗೆ ಅಂತ ಒಂದು ರೈತರಿಗೆ ಅಂತ ಹೋರಾಟ ಏನಾದ್ರು ಮಾಡ್ತಾ ಇದ್ರ? ಇಲ್ಲ ಸರ್, ಹೋರಾಟ ಯಾವ್ದು ಮಾಡ್ತಾ ಇಲ್ಲ ಸರ್. ಜನಗಳ ಪ್ರೋತ್ಸಾಹದಿಂದ ನೀವು ಡೈರೆಕ್ಟ್ ಒಂದು ಸದಸ್ಯರಾಗಿ ಒಂದು ಸೇವೆ ಮಾಡ್ತಾ ಇದ್ದೀರಾ. ಸೊ ನೀವು ಸದಸ್ಯರಾಗಿ ಈ ನಿಮ್ಮ ಗ್ರಾಮದಲ್ಲಿ 4 ವರ್ಷಗಳಾಗಿದೆ. ಈ 4 ವರ್ಷದಲ್ಲಿ ತಮ್ಮ ಗ್ರಾಮಗೋಸ್ಕರ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಇದು ಸಿ ರೋಡ್ ಮಾಡಿದ್ವಿ ಸರ್. ಸಿ ರೋಡ್. ಆಮೇಲೆ ಸರ್ ಆಮೇಲೆ ಸಡಿಗೋಡೆ ಮಾಡಿದ್ವಿ. ಆಮೇಲೆ ಇದು ಒಂದು ರಂಗಮಂದಿರ ಮಾಡಿದ್ವಿ ಸರ್. ಕಲಾವಿದ ರಂಗಮಂದಿರ ಕಲಾವಿದರಿಗೆ. ಆಮೇಲೆ ಸರ್ ಆಮೇಲೆ ಈ ಬಡವರು ಬಗರು ಮನೆಗಳು ಮಾಡಿಕೊಟ್ಟಿದ್ದೀವಿ ಸರ್. ಸರಿ ಸರ್. ಬೇರೆ ಇನ್ನೇನು ಮಾಡಿದ್ರಿ ಸರ್? ಬೇರೆ ಇನ್ನ ಕುಡಿಯೋ ನೀರಿಂದು ಮಾಡಿಸಿದ್ವಿ ಸರ್. ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಮುಖ್ಯವಾದದ್ದು. ಅದು ಎಲ್ಲಿಂದ ಮಾಡಿಸಿದ್ರಿ ಸರ್? ಅದು ಎಲ್ಲಿ ಆ ಕಡೆ ಅಲ್ಲಿದ್ದ ಒಂದು ಮಾಡಿಸಿದ್ವಿ. ತಿರ್ಗಾ ಮೊನ್ನೆ ಒಂದು ಇಲ್ಲಿ ಮಾಡಿಸಿದೀವಿ ಸರ್. ಇಲ್ಲಿ ನಿಮ್ಮ ಊರು ಗ್ರಾಮದೊಳಗನೆ ಮಾಡಿಸಿದೀವಿ. ಅದು ಏನು ಕುಡಿಯೋ ನೀರಿನ ಅಂದ್ರೆ ಬೋರ್ವೆಲ್ ನೀರಿದ ಇಲ್ಲ ಕೆರೆ ನೀರ? ಬೋರ್ವೆಲ್ ನೀರು ಸರ್. ಬೋರ್ವೆಲ್ ನೀರು ಬೋರ್ ಹಾಕಿ ಅಲ್ಲಿ ಒಂದು ಮಾಡಿಸಿದೀವಿ ಸರ್. ಬೋರ್ ಹಾಕ್ಸಿ ಅಲ್ಲಿ ಒಂದು ಟ್ಯಾಂಕ್ ಮಾಡಿಸಿದ್ವಿ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದೀವಿ ಸರ್. ಅಂದ್ರೆ ಇಲ್ಲಿ ರೈತರು ನೀರು ಯಾವ್ದು ಬಳಸ್ತಾರೆ? ಬೋರ್ವೆಲ್ ನೀರ ವ್ಯವಸಾಯಕ್ಕೆ? ಬೋರಿನ ನೀರನ್ನ ಸರ್ ವ್ಯವಸಾಯಕ್ಕೂ ಬೋರ್ ನೀರು ಯೂಸ್ ಮಾಡ್ತಾ ಇದ್ದಾರೆ. ಯೂಸ್ ಮಾಡ್ತಾ ಇದ್ದಾರೆ. ಸರಿ. ನೀವು ಈ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಗೆ ನಿಮ್ಮ ಗ್ರಾಮದಲ್ಲಿ ಯಾರು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು? ಈ ರಾಜಕೀಯ ಕೊಟ್ಟಂತ ಇದು ಇವರು ಸರ್ ನಮ್ಗೆ ಕೊಟ್ಟಿರೋರು. ಯಾರು ಸರ್? ಈ ಗೋಪಾಲ್ ಕೃಷ್ಣ ಅವ್ರು ಏನಾಗಿದ್ದಾರೆ ಸರ್? ಅವರು ಇದಾಗಿದ್ದಾರೆ. ಮಾಜಿ MLA ಆಗಿದ್ದಾರೆ. ಮಾಜಿ MLA ಆಗಿದ್ದಾರೆ. ಅವರೊಂದು ಪ್ರೋತ್ಸಾಹ ಕೊಟ್ಟು ತಾವು ಒಂದು ಸದಸ್ಯರಾಗಿದ್ದೀರಾ. ಸರ್, ಈಗ ಒಂದು ಸದಸ್ಯರಾಗಿ ನಿಮ್ಮ ಗ್ರಾಮಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ಊರಲ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನ ಮಾಡ್ಬೇಕಿನ್ನ ಅಂಬೋದೊಂದು ಐತೆ ಸರ್. ಏನ್ ಮಾಡ್ಬೇಕು ಸರ್? ಇನ್ನ ಇವು ಇದು ಮಾಡ್ಬೇಕು. ನಮ್ಮೂರಾಗ ಇದು ಓವರ್ ಟ್ಯಾಂಕ್ ಮಾಡಿಸ್ಬೇಕಂತ. ಓವರ್ ಟ್ಯಾಂಕ್ ಕುಡಿಯೋ ನೀರನ್ನ ಶೇಖರಣೆ ಮಾಡುವಂತ ಓವರ್ ಟ್ಯಾಂಕ್ ಮಾಡಿಸ್ಬೇಕಂತ. ಬೇರೆ ಇನ್ನ ಏನ್ ಸವಲತ್ತು ಮಾಡಿಸ್ಬೇಕು ಅಂತಿದ್ರು ಸರ್? ಇನ್ನೇನು ಯಾವನ್ನ ಸಣ್ಣ ಬಣ್ಣ ಬರ್ತಾವ ಸರ್. ಅವು ಅಂದ್ರೆ ಒಳಚರಂಡಿ, ಶೌಚಾಲಯ ಅವೆಲ್ಲ ಶೌಚಾಲಯದ ಬಗ್ಗೆ ಏನ್ ಮಾಡಿಸಿದೀರಾ? ಇಲ್ಲ ಮಾಡಿಸ್ಬೇಕಂತ. ಇನ್ನು ಮುಂದೆ ಮಾಡಿಸ್ಬೇಕು. ಶೌಚಾಲಯ ಮಾಡಿಸ್ಬೇಕು. ಒಳಚರಂಡಿ ಕೆಲಸ ಎಲ್ಲ ಮುಗಿದಿದ್ಯಾ? ಚರಂಡಿ ಎಲ್ಲ ಮುಗಿದ ಸರ್. ಎಲ್ಲ ಮುಗಿದಿದೆ. ಸಿ ರೋಡ್ ಮಾಡಿಸ್ಬೇಕಾ? ಇನ್ನ ಒಂದು 5 ಸರ್ ಮಾಡ್ತಾರೆ. ಇನ್ನ ಒಂದು ಎಷ್ಟಿದೆ ಮಾಡಿಸುವಂತದ್ದು? ಇನ್ನ ಒಂದು 3 ರೋಡ್ಗಳಿದೆ ಸರ್. ಇನ್ನು 3 ರೋಡ್ಗಳಿದೆ. ಸಿ ರೋಡ್ ಮಾಡಿಸುವಂತದ್ದು. ಅದನ್ನ ಗೌರ್ಮೆಂಟ್ ಇಂದ ತಾವು ಕೋರಿಕೆ ಮಾಡ್ತಾ ಇದ್ದೀರಾ ಮಾಡಿಸ್ಕೊಡ್ಬೇಕಂತ ಒಂದು ಮನವಿ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ಇಂದ? ಬೇರೆ ಇನ್ನು ಗೌರ್ಮೆಂಟ್ ಇಂದ ನೀವು ಏನು ಇನ್ನೂ ಪರಿಹಾರ ಕೇಳ್ತೀರಾ ನಿಮ್ಮ ಗ್ರಾಮಕ್ಕೋಸ್ಕರ? ಅದೇ ಸಿ ರೋಡ್ಗಳು ಮಾಡಿಸ್ಬೇಕಿನ್ನ. ಅಲ್ಲಿ ಕೆಳಗಡೆ ಅದನ್ನು ಇವ್ರಿಗೆ ಸೇರಿದ್ದೆ. ಅವು ಸಿ ರೋಡ್ ಎಟ್ಟಾಗಿ ಮಾಡಿಸಿಲ್ಲ. ಇವಾಗ ಇದನ್ನ ಮುಗಿಸ್ಕೊಂಡಿದ್ದೀವಿ. ಇವಾಗ ಅದನ್ನ ಮಾಡಿಸ್ಬೇಕಂತ ನಾವು. ಇದು ಮುಗ್ದೈತಿ. ಇವಾಗ ನೆಕ್ಸ್ಟ್ ಅದನ್ನ ಮಾಡಿಸ್ಬೇಕಂತ. ಮತ್ತೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಸ್ಕೂಲಿನ ವ್ಯವಸ್ಥೆ ಎಲ್ಲ ಇದೆಯಾ ಮಕ್ಕಳಿಗೆ? ಮಕ್ಕಳಿಗೆ ಐತೆ ಸರ್. ಸ್ಕೂಲಿನ ವ್ಯವಸ್ಥೆ ಇದೆಯಾ? ಹಾಸ್ಪಿಟ್ಲ್ ವ್ಯವಸ್ಥೆ ಎಲ್ಲ ಇದೆಯಾ? ಆಸ್ಪತ್ರೆ ಔಷಧಿ ಇಲ್ಲ. ಹಾಸ್ಪಿಟ್ಲ್ ಔಷಧಿ ಯಾವುದೂ ಇಲ್ಲ ಸರ್. ಅದು ಗೌರ್ಮೆಂಟ್ ಇಂದ ಬೇಕು ಅಂತ ಏನಾದ್ರು ಬಯಸ್ತಾರೆ ಗ್ರಾಮಕ್ಕೆ? ಅದು ಮಾಡಿಸ್ಬೇಕಂಬುದು ನಮಗೆ ಐತೆ. ಅದು ಈ ಸಣ್ಣಹಳ್ಳಿ ಇಲ್ಲಿಗೆ ಆಗಕ್ಕಾಗಲ್ಲ ಅಂತ. ಯಾರು ನಮ್ಮ ಗ್ರಾಮ ಪಂಚಾಯತಿಂದ ಹೇಳಿದ್ದಾರೆ. ಅಲ್ಲೇ ನೇರ್ಲುಗುಂಟೆ ಹತ್ರ ಅಲ್ಲಿ 3-4 ಹಳ್ಳಿಗೆ ಅಲ್ಲಿ ಮಾಡ್ತಾನಂತ. ಸೆಂಟ್ರಲ್ಲಿ ಒಂದು ಮಾಡ್ತಾನಂತ. ನಿಮ್ಮ ಊರಿಗೆ ಆದಂತ ಒಂದು ಪ್ರತ್ಯೇಕವಾಗಿ ಬೇಕು ಅಂತ ಏನಾದ್ರು ಅನ್ಸುತ್ತಾ? ಬೇಕು ಸರ್. ನಮ್ಗೆ ಬೇಕು. ನಿಮ್ಗೆ ಸಣ್ಣದೊಂದು ಯಾವ್ದಾನ ಒಂದು ಬೇಕು. ನಮ್ಗೆ ಒಂದು ಹಾಸ್ಪಿಟ್ಲ್ ಬೇಕು ಅಂತ ಅದನ್ನ ಮನವಿ ಕೊಡ್ತೀರಾ ಒಂದು ಗೌರ್ಮೆಂಟ್ಗೆ? ಕೊಡೋಣ ಅಂತೀರಾ? ಬೇರೆ ಇನ್ನೂ ಏನು ವಸತಿ ಬೇಕು? ಬೇರೆ ಏನೇನು ಬೇಕು? ಇನ್ನೇನು ಯಾವ ಮಾಡ್ತಾನೆ ಅವೆಲ್ಲ ಆಯ್ತು ಮುಗಿದೋಗಿದ್ದಾವೆ. ಇನ್ನು ಸಡಿಗೋಡೆ ಮಾಡೋ ಇನ್ನೂ 5 ಮಾಡಿಸ್ಬೇಕು. ಇನ್ನೆಲ್ಲ ಪೂರ ಮಾಡಿಸ್ಬೇಕಂಬೋದು ಐತೆ. ಎಲ್ಲ ಕೆಲಸ ಕಾರ್ಯಗಳು ಮಾಡಿಸ್ಬೇಕಂಬೋದು ಐತೆ. ಸರ್, ಇವಾಗ ನೀವು ಒಂದು ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಾ, ಜನಗಳ ಸೇವೆ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀರಾ?
ಹಿಂದೆ ಇರೋ ತನಕ ಇವೆಲ್ಲ ಮಾಡಿಸಿ ಇದು ಮಾಡೋಣ ಅಂತ ಇದ್ದೀವಿ. ಅಲ್ಲ ಮತ್ತೆ ಏನಾದ್ರು ಒಂದು ಗ್ರಾಮ ಪಂಚಾಯತಿಲಿ ಬೇರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬೇಕು ಅಂತ ಅಂತಿದ್ದೀರಾ? ಐತೆ ಸರ್. ಏನಾಗಬೇಕು ಅಂತಿದ್ದೀರಾ? ಅಧ್ಯಕ್ಷ ಆಗಬೇಕು ಅಂತಿದ್ದೀರಾ? ಉಪಾಧ್ಯಕ್ಷ ಆಗಬೇಕು ಅಂತಿದ್ದೀರಾ? ಅಧ್ಯಕ್ಷರಾಗಬೇಕಂತಲೇ ಐತೆ ಸರ್. ಅಧ್ಯಕ್ಷ ಆಗಬೇಕು ಅಂತಿದ್ದೀರಾ? ಇದೆ. ಅಧ್ಯಕ್ಷ ಆಗಿ ಏನೇನು ಕೆಲಸ ಮಾಡಬೇಕು ಅಂತ ಇದ್ದೀರಾ? ಯಾವ ಈ ದೊಡ್ಡ ಇವು ಇದ್ದ ಇರ್ತಾವಲ್ಲ ಸರ್ ಅವು. ಹಾಂ, ಅಂದರೆ ದೊಡ್ಡ ದೊಡ್ಡ ಯೋಜನೆಗಳು ಮಾಡಿಸ್ಬೇಕು ಅಂತ, ಗ್ರಾಮ ಫುಲ್ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ಮಾಡಿಸ್ಬೇಕಂತ ಐತೆ. ಬೇರೆ ಏನೇನು ಬೇಕು ಸರ್ ನಿಮಗೆ? ಹೊಸ ಸೌಲಭ್ಯ ನಿಮಗೆ ಬೇರೆ ಊರುಗಳಡೆ ಬಸ್ ಕನ್ವರ್ಟ್ ಎಲ್ಲ ಇದೆಯಾ? ಬಸ್ ಬರೋಕ್ಕಾಗಲಿ ಅಲ್ಲೇ ಕಿಲೋಮೀಟ್ರ್ ಹೋಗ್ಬೇಕು ಸರ್. ಕಿಲೋಮೀಟರ್ಗಳು ದೂರ ಹೋಗ್ಬೇಕು. ದೂರ ಹೋಗಿ ದೂರ ಬರಬೇಕಾಗುತ್ತೆ. ಹಾಂ, ಬಸ್ ಬಂದ್ರೇ ಏನೋ ಅನುಕೂಲ ಆಗುತ್ತೆ. ಹಾಂ, ಬಸ್ ಅನುಕೂಲ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಬೇರೆ ಇನ್ನೇನು ಬೇಕು ಸರ್? ಈಗ ಒಂದೊಂದು ಏನು ಬೇಕು ಅಂತ ನಿಮ್ಮ ಊರಿಗೆ ಪ್ರತಿಯೊಂದು ಡೀಟೇಲಾಗಿ ಹೇಳಿ. ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಇವೆಲ್ಲ ರೋಡ್ಗಳೆಲ್ಲ ಮುಗಿಸ್ಕೊಂಡಿದ್ದೀವಿ. ಇನ್ನೂ ಒಂದು ಹಳ್ಳಿದಾದ ಕೆಳಗಡೆ ಹಳ್ಳಿದ ಇದಕ್ಕೆ ಸೇರಿದ್ದೆ, ಅವು ಇನ್ನೂ CC ರೋಡ್ ಮಾಡವು ಹಂಗೆ ಇದ್ದಾವೆ. ಮಾಡಿಸ್ಬೇಕು. ದೇವಸ್ಥಾನದ ಕೆಲಸ ಏನಾದ್ರು ಮಾಡಿಸ್ಬೇಕು. ದೇವಸ್ಥಾನ ಕೆಲಸ ಮಾಡಿಸ್ಬೇಕು. ಕಟ್ಟಡ ಇದು ಯಾವುದೋ ಇದು ಗೋಪುರ ಕಟ್ಟಿಸ್ಬೇಕು. ಅದು ಗ್ರಾಮ ಪಂಚಾಯತಿ ಹೇಳಿದಿರ? ಗೋಪುರ ಆಗಲೇ ಹೇಳಿದ್ದೀವಿ ಸರ್. ಏನಂದ್ರು ಗ್ರಾಮ ಪಂಚಾಯತಿಲಿಂದ ಮಾಡಿಸ್ಕೊಡೋಣ ಅಂತ ಹೇಳಿದ್ದಾರೆ. ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಇನ್ನೂ ಒಂದು ಐತೆ ಸರ್. ಇದೇ ದೇವಸ್ಥಾನದ್ದು, ಅದನ್ನ ಗುಡಿನೂ ಇದು ಮಾಡಿ ಮಾಡ್ಸೋಣ ಅಂತ ಅವರು ಮಾಡಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಮಾಡ್ಸೋಣ ಅಂತ. ಅದೇ ಇನ್ನೊಂದು ದೇವಸ್ಥಾನ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅದಕ್ಕೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಸೋಣ ಅಂತ ಹೇಳಿದ್ದಾರೆ. ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಇನ್ನು ನೀವೊಂದು ಅಧ್ಯಕ್ಷರಾಗಬೇಕು ಅಂತ ನೀವೊಂದು ಈ ಗ್ರಾಮದಲ್ಲಿ ಆಸೆ ಇಟ್ಕೊಂಡಿದ್ದೀರಾ? ಆಸೆ ಇಟ್ಕೊಂಡಿದ್ದೀರಾ? ಜನಗಳ ಸೇವೆ ಮಾಡೋಣ ಅಂತ ಒಂದು ಇಟ್ಕೊಂಡಿದ್ದೀರಾ? ಮುಂದೆ ಇವಾಗ ನೆಕ್ಸ್ಟ್ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅದ್ರ ಬಗ್ಗೆ ನಾವು ಜನಗಳಿಗೆಲ್ಲ ತಿಳುವಳಿಕೆ ಕೊಡೋಣ ಅಂತ ಆಯ್ತು. ಅಂದ್ರೆ ಲೋಕಸಭಾ ಚುನಾವಣೆಗೆ ನೀವು ಒಂದು ಪಾಲ್ದಾರರಾಗಿ ಕೆಲಸ ಮಾಡ್ಬೇಕಂತ ಆಯ್ತು. ನಿಮ್ಗೊಂದು ಆಸೆ ಇದೆ. ಸರಿ, ಈ ನಮ್ಮ ರೈತರಿಗೆ ಆಗ್ಲಿ ನಿಮ್ಮ ಊರಿನ ಜನಕ್ಕೆ ಆಗ್ಲಿ ಏನೊಂದು ಒಳ್ಳೆ ಮಾತು ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಒಳ್ಳೆತನದಾಗ ಹೋಗ್ಬೇಕು, ಎಲ್ಲ ಒಂದು ಇದಾಗಬೇಕು, ಕೆಲಸ ಮಾಡಿಸ್ಬೇಕು ಎಂಬುದು ಒಂದು ನಾವು ಅದು ಇಷ್ಟ ಆಯ್ತು ಮಾಡ್ಸಕ್ಕೆ ಇಷ್ಟ ಆಯ್ತು. ಒಂದು ಊರಿನ ಹಿರಿಯರಾಗಿ ತಾವೊಂದು ಮಾತಾಡಕ್ಕೆ ಇಷ್ಟಪಡ್ತೀವಿ. ಎಲ್ಲ ಜನರಿಗೂ ಎಲ್ಲರಿಗೂ ಒಂದು ಮಾತುಕತೆ ಹೇಳಕ್ಕೆ ಇಷ್ಟಪಡ್ತೀವಿ. ಸರಿ ಸರ್. ಬೇರೆ ಇನ್ನೇನು ಕೋರಿಕೆ ಏನಾರು ಇದೆ? ಬಡವ್ರ ಮಕ್ಕಳಿಗೆ ಇನ್ನೇನು ಮನೆಗಳು, ಅವರಿಗೆ ಒಂದು ಇಷ್ಟು ಔಷಧಿ, ನೀರಿನ ಔಷಧಿ ಮಾಡಿದ್ದೀವಿ. ಒಂದು ಬಡವರಿಗೆ ಮನೆಗಳು ಮಾಡಿಸ್ಬೇಕು ಎಂಬುದು. ಇನ್ನು ಮನೆಗಳು ಬೇಕು ಅಂತೀರಾ? ಬೇಕು ಅಂತ. ಎಷ್ಟು ಮನೆಗಳು ಬೇಕಾಗುತ್ತೆ ನಿಮ್ಮ ಗ್ರಾಮ? ಇನ್ನೂ ಒಂದು 50-60 ಮನೆ ಬೇಕಾಗುತ್ತೆ ಸರ್. ನಮ್ಗೆ 50-60 ಮನೆಗಳು ಬೇಕಾಗುತ್ತೆ. ಅಂದ್ರೆ ಅಷ್ಟು ಬಡ ಕುಟುಂಬದವರು ಇದ್ದಾರೆ ಇಲ್ಲಿ? ಇದ್ದಾರೆ ಸರ್, ಬಡ ಕುಟುಂಬದವರು ಇದ್ದಾರೆ. ಇನ್ನು 50-60 ಮನೆಯನ್ನು ನೀವು ಗೌರ್ಮೆಂಟ್ ಇಂದ ಎದುರು ನೋಡ್ತೀರಾ? ಮಾಡಿಸ್ಕೊಡ್ಲಿ ಒಂದು ಅಭಿಪ್ರಾಯ ಇದೆ. ಸರ್. ಇಷ್ಟೆಲ್ಲ ಕೆಲಸ ಕಾರ್ಯ ತಾವು ಮಾಡಿ ಒಂದು ಜನಗಳ ಸೇವೆ ಮಾಡ್ತಾ ಇದ್ದೀವಿ. ಈ ವಯಸ್ಸಲ್ಲೂ ತಾವು ಒಂದು ಜನಕ್ಕೆ ಸೇವೆ ಮಾಡ್ತಾ ಇದ್ದೀರಾ. ಮುಂದೆ ಒಂದು ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಆಸೆ ಮುಂದೆ ಒಂದು ಏನೊಂದು ಅಧ್ಯಕ್ಷರಾಗಿ ಜನಗಳ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಇವಾಗ ನಾವು ಜನಗಳ ಸೇವೆ ಮಾಡ್ಕೊಂಡಿದ್ರೆ ಮುಂದೆ ನಮಗೆ ಒಂದು ಇದಾಗಿರ್ತದೆ ಸರ್. ಅನುಕೂಲ ಆಗಿರುತ್ತೆ. ಜನ ಸೇವೆ ಮಾಡಿದ್ರೆ ಒಳ್ಳೇದಲ್ಲ. ನಾವು ಬದುಕೋದೇ ದೊಡ್ಡದಲ್ಲ. 4 ಜನ ಬದುಕಿಸ್ಬೇಕು ಎಂಬುದು ನಮಗೆ ಆಸೆ ಇರ್ತದೆ. ನಿಮ್ಗೆ ಆಸೆ? ಸರಿ. ಈ ರೀತಿ ನಮ್ಮ ಏನು ಸವಲತ್ತು ಇದೆಯೋ ಗೌರ್ಮೆಂಟ್ ಇಂದ ಬರುವಂಥದ್ದು ಎಲ್ಲನೂ ತಾವೊಂದು ಜನಗಳಿಗೆ ಸೇವೆ ಮಾಡ್ತೀವಿ. ಸರಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನೇರ್ಲುಗುಂಟೆ ಗ್ರಾಮ ಕಾಟವನಹಳ್ಳಿ ಗೋಚಿಪಾಲಯ್ಯ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ಕೆಲಸ ಕಾರ್ಯಗಳು ಹಾಗೂ ಊರಿನ ಗ್ರಾಮದಲ್ಲಿ ಮಾಡಿರುವಂತಹ ಅಭಿವೃದ್ಧಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವರಿಗೆ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆ.